ಸರ್ ಅವನೇನ್ ಸಾಮಾನ್ಯದನಲ್ಲ ಸರ್, ತುಂಬಾ ನಾಟಕ ಆಡ್ತಾನೆ. ಅವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾಟಕ ಆಡಿದ್ದು ನಾನು, ಅವನಲ್ಲ. ಆದ್ರೆ ನಮ್ ಕಣ್ಮುಂದೆ ತಪ್ಪಿಸ್ಕೊಂಡಲ್ಲ ಗಣೇಶ, ಅವನ್ ಹಿಡ್ಕೊಂಡ್ರೆ ಚೆಸ್ ಅನ್ನೋ ಆಟದಲ್ಲಿ ರಾಜ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೈನಿಕರನ್ನ ಬಲಿ ಕೊಡ್ತಾರೆ. ಅದೇ ರೀತಿ ಈ ಆಟದಲ್ಲಿ ಅವನ್ ಬಲಿಯಾಗಿರ್ತಾನಷ್ಟೇ. ಏನಾಯ್ತು? ಮನೆಗ್ ಡ್ರಾಪ್ ಮಾಡು ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮನೇನಾ? ಎಲ್ಲಿ ಇದೆ. ಅಯ್ಯೋ, ಇಷ್ಟು ದೊಡ್ಡ ಮನೆ ಹಿಡ್ಕೊಂಡು ಸಿಂಪಲ್ ಆಗಿ ಸ್ಕೂಟಿಯಲ್ಲಿ ಬರ್ತೀಯಾ? ಅಯ್ಯೋ, ನಾನ್ ಬಸ್ಸಲ್ಲಿ ಬರೋಕ್ಕೂ ರೆಡಿ. ನಮ್ಮ ಅಪ್ಪನೇ ಸ್ಕೂಟಿ ಕೊಡ್ಸಿರೋದು. ನಿಮ್ಮಪ್ಪ ಏನ್ ಮಾಡ್ಕೊಂಡಿದ್ದಾರೆ? ಹೀಸ್ ಅ ಬೂಮಿಂಗ್ ಟೈಕೂನ್, ಬಟ್ ಐ ಲೈಕ್ ಟು ಬಿ ಸಿಂಪಲ್. ಗುಡ್. ಸರಿ, ಎನಿವೇಸ್ ಬಾಯ್. ಒಳಗ್ ಬರಲ್ವಾ? ಇಲ್ಲ, ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಆಯುಷ್ಯ? ಶೋ, ಬಾಯ್. ಓಕೆ, ಬಾಯ್. ಅಬ್ಬಬ್ಬಬ್ಬಬ್ಬಬ್ಬ, 1-2-3 ಕೋಟಿ ಇರ್ಬೋದಲ್ವಾ ಈ ಮನೆ? 8 ಕೋಟಿ. 2-3 ಕೋಟಿ ಅಲ್ಲ, 8 ಕೋಟಿ. ಓ ಕಣ್ ಮಗ, ಇಡೀ ಕುಟುಂಬದಲ್ಲಿ ಇರೋದನ್ನೆಲ್ಲ ಲೆಕ್ಕ ಹಾಕಿದ್ರೆ 150 ಕೋಟಿ ಆಯ್ತದೆ. ಒಂದು ಹೆಣ್ಣಿಗೆ ಜನ್ಮ ಕೊಡೋ ತಂದೆ ಮಗು ಹುಟ್ಟಿದ ದಿನದಿಂದ ಹಗಲು ರಾತ್ರಿ ದುಡಿದು ಹಣನ ಕೂಡಿಡ್ತಾನೆ. ಆ ಕ್ಷಣದಿಂದ ವಯಸ್ಸಿಗೆ ಬಂದ ಹುಡುಗಿನ ನಿಮ್ಮಂತ ಹುಡುಗರು ಕ್ಷಣಾರ್ಧದಲ್ಲಿ ಪಟಾಯಿಸಿ ಪವರ್ ಆಫ್ ಅಟಾರ್ನಿನ ಕೈ ತಗೊಂಡ್ಬಿಡ್ತೀರಾ. ಸರ್, ನೀವು ಸಿರಿ ಅವ್ರ ತಂದೆನಾ? ಅಬ್ಬಾ 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 ಅಬ್ಬಾ, ನಾನು ಏನು ಅಂತ ತಿಳ್ಕೊಂಡಿದ್ದೆ, ಹುಡುಗ ಕುದುರೆ, ಸೂಪರ್ ಫಾಸ್ಟ್. ಯಾಕಿರಬಾರ್ದು? ಒಂದು ಲಟಾರಿ ಬೈಕು, 1 ಲೀಟರ್ ಪೆಟ್ರೋಲು, ಒಂದು ಒಳ್ಳೆ ಶರ್ಟ್, ಜೇಬಲ್ 500 ರೂಪಾಯಿ ನೋಟು, ಇದಿಷ್ಟೇ ನಿಮ್ ಇನ್ವೆಸ್ಟ್ಮೆಂಟು? ಒಳ್ಳೆ ಬಿಸ್ನೆಸ್. ಇಷ್ಟೊತ್ತವರೆಗೂ ಏನ್ ಭಾಷಣ ಬಿಗಿದ್ರು ನನಗೆ ಗೊತ್ತಿಲ್ಲ. ನನ್ನಲ್ಲಿದ್ದು ಒಂದು ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಕ್ತು. ಏನು ಅಂತ ಕೇಳ್ತೀರಾ? ನಿಮ್ಮ ಮಗಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮಗಳು ಇನ್ನೂ ಐ ಲವ್ ಯು ಅಂತ ಹೇಳಿಲ್ಲ, ಅದಕ್ಕಿನ್ನೂ ತುಂಬಾನೇ ಟೈಮ್ ಇದೆ. ಬೇಕು ಅಂದ್ರೆ ಸ್ಟಾಪ್ ಮಾಡಕ್ ಟ್ರೈ ಮಾಡಿ. ಬಟ್ ಅವಳೇನಾದ್ರೂ ಐ ಲವ್ ಯು ಅಂತ ಹೇಳಿ ಕಮಿಟ್ ಆದ್ಲೋ, ಆ ಕ್ಷಣದಿಂದ 500 ರೂಪಾಯಿ ಮೇಲಿರೋ ಗಾಂಧಿ ಅಲ್ಲ, ಗೂಳಿ ನೋಡ್ತೀರ. ಬರ್ಲ ಮಾವ? ಹುಡುಗರು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಏನು ಇಲ್ದೇ ಇದ್ದದನ್ನ ನಾವು ದೊಡ್ಡ ವಿಷಯನಾಗ ಮಾಡ್ಕೊಂಡಿದೀವಿ. ಮೊದ್ಲು ನಮ್ಮ ಸಿರಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ತಾನೆ. ಹಾಯ್ ಡ್ಯಾಡ್. ಹಾಯ್. ಕಾಲೇಜಿಂದ ಆಟೋದಲ್ಲಿ ಬಂದ್ಯಾ? ಇಲ್ಲ, ನನ್ ಫ್ರೆಂಡ್ ಹತ್ರ ಡ್ರಾಪ್ ತಗೊಂಡೆ. ಯಾರು? ಭಾನುವಾರ ಸಿನಿಮಾಗೆ ಹೋಗಿದ್ದಿಲ್ಲ ರೇವತಿ, ಅವಳ ಜೊತೆನಾ? ಅಲ್ಲ ಡ್ಯಾಡ್, ಹರಿ ಅಂತ. ಅಮ್ಮ ನಿಂಗ ಅವತ್ ಹೇಳಿದ್ನಲ್ಲ, ಫ್ಯಾಮಿಲಿ, ಜಾತ್ರೆ, ಬಸ್, ಪಿಂಕಿ, ಆ ಫ್ಯಾಮಿಲಿ. ಓಹೋ ಡ್ಯಾಡ್, ನಾವ್ ಹೋಗಿದ್ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ? ವಿ ಹ್ಯಾಡ್ ಸೋ ಮಚ್ ಫನ್. ಆ ಹಳ್ಳಿ ಜನಗಳು, ಆ ಜಾತ್ರೆ, ದೊಡ್ಡ ಶಿವಲಿಂಗ, ಆ ಬೆಟ್ಟ ಗುಡ್ಡ, ಅಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಡ್ಯಾಡ್. ನಾವೆಲ್ಲರೂ ಅಲ್ಲಿಗೊಂದ್ಸರ್ತಿ ಹೋಗ್ಲೇಬೇಕು ಪ್ಲೀಸ್. ಇವನು ಶಿವಾಜಿನಗರದ ಶಫಿ ಸರ್. ಇವನು ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಕಡೆ ನಡೀತಾ ಇದೆ ಸರ್. ಬಾಂಬೆ ಅಂಡರ್ವರ್ಲ್ಡ್ ಲಿಂಕ್ ಇದೆ ಸರ್. ಹೇಳು ಸರ್. ದಿನ ಅವನ ಮಗನ ಸ್ಕೂಲಿಂದ ಅವನೇ ಕರ್ಕೊಂಡ್ ಬರೋದು, ಅವನೇ ಕರ್ಕೊಂಡು ಹೋಗೋದು ಸರ್. ಆ ಸಮಯದಲ್ಲಿ ನಾವು ಎನ್ಕೌಂಟರ್ ಮಾಡ್ಬೋದು ಸರ್. ಸರ್, ಶಿರೋಜ್ तो चले क्या? ठीक है सर, रूम उधर है.
ನಮ್ ಬ್ಯಾಂಕ್ ರೆಪ್ಯುಟೇಷನ್ ಹಾಳಾಗಿ ಡೆಪಾಸಿಟರ್ಸ್ ದುಡ್ಡು ವಾಪಸ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿದ್ದೀರಾ. ನೀವು ಕೊಟ್ಟಿರೋ ಶೂರಿಟಿಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂನೇ ಇಲ್ಲ. ಇವನೊಬ್ಬ ನಮ್ ಬುಡಕ್ಕೆ ಬೆಂಕಿ ಬಿದ್ದೈತೆ, ಇವನ್ ಮ್ಯಾಚ್ ಬಾಕ್ಸ್ ಕೇಳಕ್ ಬಂದವನೆ. ಯೋ ಚೇರ್ಮನ್, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಿನಗ್ ಬರ್ಬೇಕಾಗಿರೋ ಕಮಿಷನ್ ಬಂದೇ ಬರುತ್ತಲ್ಲ. ನನಗೆ ಕಮಿಷನ್ ಬೇಡ, ಪರ್ಸೆಂಟೇಜು ಬೇಡ. ನೀವು ತಗೊಂಡಿರೋ 500 ಕೋಟಿನ ವಾಪಸ್ ಕೊಟ್ಬಿಡಿ. ನೋಡಿ, ನಾನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ಕ್ಯಾಶ್ ರೆಡಿ ಇರ್ಬೇಕು. ನೀನೇನಾದ್ರೂ ನಿನ್ನ ಸೆಕ್ಷನ್ ಬುದ್ಧಿ ತೋರಿಸ್ದೆ ತಗ್ಲಾಕೋತೀಯ. ನಾನ್ ಜಾಗ್ರತೆಯಲ್ಲಿದ್ದೀನಿ. ಅರೆ ಅದ್ ಯಾಕಷ್ಟು ದೊಡ್ಡ ಮಾತಾಡ್ತೀರಾ? ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ನೋಡಿ. ಅಲ್ಲಿವರೆಗೂ ಇದಿಟ್ಕೊಳ್ಳಿ. ಮೊದ್ಲೇ ನಿಮ್ಗೆ ಕೊಟ್ಟಿದ್ದೀನಲ್ವಾ, ಹೋಗಿ. ಬಾವಾ, ನಿಮ್ಮಿಬ್ರು ಹೆಸರಲ್ಲಿ 400 ಎಕರೆ ಜಾಗ ತಗೊಂಡಿದೀವಲ್ಲ ದೇವನಹಳ್ಳಿಯಲ್ಲಿ, ಮಾರ್ಬಳ್ಳ. ಶಂಕರ್, ಅವನಿಗೆ ನಿಜವಾಗ್ಲೂ ಹಣ ವಾಪಸ್ ಕೊಡ್ಬೇಕಾ? ಕೊಡ್ಬೇಕು. ತಗೊಂಡಿದ್ವಲ್ಲ, ಕೊಡ್ಬೇಕು. ಒಂದು ಕಡೆ ಅವಾರ್ದ ಟಾರ್ಚರು, ಇನ್ನೊಂದು ಕಡೆ ನೆನ್ ಟಾರ್ಚರು. ಯಾವಾಗ್ಲೂ ದುಡ್ಡು ಕೊಡ್ಬೇಕಾ ಅಂತ ನನ್ ತಲೆ ತಿಂತಾ ಇದೆಯಲ್ಲ. ಮಾಡ್ತೀನಿ, ಮಾಡ್ಬೇಕು. ಆ ಚೇರ್ಮನ್ ನನ್ ಮಗನ ಏನಾದ್ರೊಂದು ಮಾಡ್ಬೇಕು. ಸಾಯಿಸ್ಬಿಡ್ತೀನಿ ನಾನು ನನ್ ಮಗನ್ನ. ಏಯ್! ಮಾತಾಡ್ತಾ ಇರೋದು ಶಂಕರ್, ಸೆಕ್ಷನ್ ಶಂಕರ್. ಮಾಡ್ತೀನಿರೋ, ಸೆಕ್ಷನೇ ಇರಲ್ಲ. ಒಂದು ದಿನ ಕಾಫಿ ಕುಡ್ದೆ ಇರಕ್ಕಾಗಲ್ಲ. ಫೋನ್ ಬಾಬಾ. ಮಾತಾಡು. ಬ್ಯಾಂಕ್ ಹೇಳ. ಕ್ಯಾಶ್ ರೆಡಿ ಇದೆಯಾ? ಯಾಕೋ ಹುಚ್ಚಿನ ತರ ಓಡಿಸ್ತೀಯಾ? ನೆಟ್ಗೋಡ್ಸು. ಕ್ಯಾಶ್ ರೆಡಿ ಆಯ್ತಾ? ಯಾರ ಹತ್ರ ಎಲ್ಲಿ ಕಳಿಸ್ಬೇಕೋ ಹೇಳ. ನಾನು ಯಾರನ್ನೂ ನಂಬಲ್ಲ. ಈ ಸಲ ಕ್ಯಾಶ್ ತಗೊಳಕ್ಕೆ ನಾನೇ ಬರ್ತೀನಿ. ನಾನು ಎಲ್ಲಿಗೆ ಬರ್ಬೇಕು ಹೇಳು. ಬ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಹಣೆ ಬರಹ ಬರೆಯೋನು ಬ್ರಹ್ಮ, ಅದನ್ನ ಬದಲಾಯಿಸೋನು ಸೆಕ್ಷನ್ ಶಂಕರ್ ಅಂತ ಪ್ರೂವ್ ಆಗೋಯ್ತು. ಸರ್, ಒಂದ್ ಸೆಕ್. ಸರ್, ಗುಡ್ವಿಲ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಗಾಡಿಗೇನು ಡ್ಯಾಮೇಜ್ ಇಲ್ಲ ಸರ್. ನೋಡಿದ್ರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ಸುತ್ತೆ. ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ. ಎಸ್ ಸರ್. ಹೇಳಿ. ಏ ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ? ಅವ್ನ್ ಇಲ್ದೇ ಇರ್ಬೇಕಾದ್ರೆ ಅವನ ಬಗ್ಗೆ ಮಾತಾಡ್ತೀಯಾ, ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತ್ ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲಾಯ್ತು, ಪ್ರಾಕ್ಟಿಕಲ್ಸ್ ಕರ್ದು ಹೋಗೋಣ. ಬಾರೆ. ನೀವ್ ಹೋಗ್ರೆ ನಾನ್ ಬರ. ನಡಿಯ. ಎಸ್ ಸರ್. ಮತ್ತೆ ಪ್ರಾಬ್ಲಮ್? ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಹೇಳಿ. ನಾನು ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು? ಈ ವಿಷಯನ ಹರಿ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿಮಗ್ ಫೋನ್ ಮಾಡಿದ್ದೀನಿ. ಬಿಡ. ಅಣ್ಣ, ನೀವಾ? ನಾನ್ ನಿಮ್ ತಂಗಿ ಥರ ಅಂತ ಗೊತ್ತಿಲ್ಲ. ಇವ್ರು ನನ್ನ ಹೇಳ್ಕೊಂಡ್ ಬಂದಿದ್ದಾರೆ, ನೀವೇ ಹೇಳಿ. ಈ ಸೆಕ್ಷನ್ ಶಂಕರ್ಗೆ ಸೆಂಟಿಮೆಂಟ್ ಇರಲ್ಲ. ಅದಕ್ಕೆ ನನ್ನ ಫಾಲೋ ಮಾಡಿ ಮಾಮಾನು ಅಂದೆ. ಬಾವಾ, ಎಲ್ಲ ಕರ್ಕೊಂಡು ಹೋಗ್ತಿದ್ದೀರ ನನ್ನ? ಬಾವಾ, ಇವಳಿಗೆ ಯಾವಾಗ ಇಡ್ತೀರ ಮುಹೂರ್ತ? ಇಡ್ತೀನಿ ನೋಡಿ ಈಗ. ದೀಪಾವಳಿ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಸಿಂಗಲ್ ಆಗಿ ಬರ್ತಾವನಿ ಅಂದ್ರೆ
ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಹಾಕೋ ಪ್ರೋಗ್ರಾಮ್ ಹಾಕೊಂಡು ಏಯ್. ಏರ್ ಬಸ್ ಅಲ್ಲಿ ಏರಿಲ್ಲ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ತಾ ಇದ್ದೀನಂತ ಹೇಳೋ ನಿಮ್ಮ ಅವನ್ಗೆ